ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ ಸೆಪ್ಟೆಂಬರಿಂದ ಇಲ್ಲಿವರೆಗೆ ಸುಮಾರು 6 ತಿಂಗಳ ಕಾಲ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕ್ರ್ಯಾಶ್ ಆಗಿರುವಂಥದ್ದು. ಕೋವಿಡ್ ನಂತರ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಅವರು ಕಂಡರಿಯದಂತಹ ಒಂದು ಕ್ರ್ಯಾಶ್ ಆಗಿರುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಸ್ಟಾಕ್ ಟ್ರೇಡಿಂಗ್ ಮಾಡಬೇಕಾ, ಸ್ಟಾಕ್ ಇನ್ವೆಸ್ಟ್ ಮಾಡಬೇಕಾ ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಈ ಬಹು ಮುಖ್ಯವಾದಂಥ ಒಂದು ಫಂಡಮೆಂಟಲ್ ಕ್ವಶನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಇವತ್ತು ಎಲ್ಲ ಬಗೆಯ ಉತ್ತರಗಳನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಎಕ್ಸೆಲ್ ಟ್ರೆಂಡ್ ಪಿಕ್ನ ಸ್ಥಾಪಕರಾದ ಕಾಶಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಕಾಶಿನಾಥ್ ಅವರು ಸುಮಾರು 2 ದಶಕಗಳಿಂದ ಸ್ಟಾಕ್ ಮಾರ್ಕೆಟಲ್ಲಿ ಸಾಕಷ್ಟು ನಾಲೆಜನ್ನು ಗಳಿಸಿದ್ದಾರೆ. ತಮ್ಮ ಸಂಸ್ಥೆ ಮೂಲಕ ಸಾವಿರಾರು ಮಂದಿಗೆ ಸ್ಟಾಕ್ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಹಾಗೂ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು, ಎಲ್ಲದರ ಕುರಿತು ಹಲವಾರು ದಶಕಗಳಿಂದ ಅವರೊಂದು ಎಕ್ಸ್ಪೀರಿಯನ್ಸನ್ನು, ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಕಾಶಿನಾಥ್ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಕಾಶಿನಾಥ್ ಅವರೇ. ನಮಸ್ತೆ ಸರ್. ಅಂದ ಹಾಗೆ ಸೆಪ್ಟೆಂಬರ್ದಿಂದ ನೋಡ್ತಾ ಇದ್ದೀವಿ ಮಾರ್ಕೆಟ್ ಬೀಳ್ತಾ ಇರುವಂಥದ್ದು. ಕೋವಿಡ್ ನಂತರ ಯಾರೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ ಕಂಡರಿದಂತಹ ಒಂದು ಕ್ರಾಶನ್ನು ಅವರು ಕಂಡಿದ್ದಾರೆ. ಏನು ಮಾಡಬೇಕಂತ ಗೊಂದಲ ಇದೆ. ಮುಖ್ಯವಾಗಿ ಅವರಲ್ಲಿ ಕಾಣುವಂಥದ್ದು ಟ್ರೇಡ್ ಮಾಡಬೇಕಾ, ಇನ್ವೆಸ್ಟ್ ಮಾಡಬೇಕಾ, ಏನು ಅಂತ ತಜ್ಜರಾಗಿ ತಾವು ಏನು ಹೇಳ್ತೀರಾ ಅಂತ. ನೋಡಿ, ಮೊದಲೇದಾಗಿ ನಾನು 2007ಇಂದ ಮಾರ್ಕೆಟ್ ನೋಡಿದ್ದೀನಿ. ಓಕೆ ಸೊ ನೀವು ಹೇಳ್ತಾ ಇದ್ದೀರಾ ಇದು ದೊಡ್ಡ ಕ್ರ್ಯಾಶ್ ಅಂತ. ಸೊ ಮಾರ್ಕೆಟ್ ಬಿದ್ದಿರೋದು ಇವಾಗ ಓವರಾಲ್ ಮಾರ್ಕೆಟು 15%ಇಂದ 16% ಬಿದ್ದಿದೆ. ಆದರೆ ಯಾರು ಕೋವಿಡ್ ಆದಮೇಲೆ ಎಂಟ್ರಿ ಆಗಿದ್ದಾರೆ ಅವ್ರಿಗೆ ಇದು ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರು ನೋಡಿರೋದೇ ಇದೇ ದೊಡ್ಡ ಫಾಲು ಕೋವಿಡ್ ಆದಮೇಲೆ. ಆದರೆ 2007ಅಲ್ಲಿ ಒಂದು ಫಾಲ್ ಆಗಿತ್ತು. ಆವಾಗ ಮಾರ್ಕೆಟ್ ಹೆಚ್ಚು ಕಡಿಮೆ 50-60% ಬಿದ್ದಿತ್ತು. ಅದಾದಮೇಲೆ 2016ಅಲ್ಲಿ ಒಂದು ಫಾಲ್ ಆಗಿತ್ತು. ಸೊ ಆವಾಗಲೂ ನಮಗೆ ಒಂದು 20-25% ಮಾರ್ಕೆಟು ಡೌನ್ ಆಗಿತ್ತು. ಸೊ ಈಗ ಯಾರು ಎಂಟ್ರಿ ಆಗಿದ್ದಾರೆ ಅವ್ರಿಗೆ ಇದು ದೊಡ್ಡ ಫಾಲ್ ಅಂತ ಅನ್ನಿಸ್ತಾ ಇದೆ. ಹೌದು. ಪ್ಲಸ್ ಇವಾಗ ಏನು ಕ್ವಶನ್ ಬರುತ್ತೆ ನನಗೆ ಅಂತಂದರೆ, ಈಗ ನಾನು ನೋಡಿಲ್ಲ ಅದನ್ನು, ಇವಾಗ ನನಗಿದೆ ಅನುಭವ. ಆದರೆ ನಾನಿವಾಗ ಇಷ್ಟು ದಿನ ಟ್ರೇಡಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ. ತುಂಬ ಜನ ಹೇಳ್ತಿದ್ದಾರೆ ಇವಾಗ ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಈಗ ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದಾ ಅಥವಾ ಟ್ರೇಡಿಂಗ್ ಮಾಡ್ಕೊಂಡು ಹೋದರೆ ಒಳ್ಳೆಯದಾ? ಕರೆಕ್ಟ್, ಹೌದಲ್ವಾ? ಹೌದು. ಸೊ ನಾನು ಹೇಳೋವಂಥದ್ದು ಏನು ಅಂತಂದರೆ, ಯಾರೇ ಆದ್ರೂ ಮಾರ್ಕೆಟ್ಗೆ ಎಂಟ್ರಿ ಆಗೋರು ಅಥವಾ ಇವಾಗ ಮಾರ್ಕೆಟಲ್ಲಿ ಇರೋರು ಮೊದಲೇದಾಗಿ ಅವರು ಡಿಸೈಡ್ ಮಾಡ್ಕೊಬೇಕಾಗಿರೋವಂಥದ್ದು ಏನು ಅಂತಂದರೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಟ್ರೇಡಿಂಗ್ ಮಾಡಬೇಕಾ? ಓಕೆ. ಇದಕ್ಕೆ ಒಂದು ಕಾಮನ್ ಆಗಿ ಅವ್ರಿಗೆ ಕ್ವಶನ್ನ ಕೇಳ್ಕೊಬೇಕು. ಏನದು ಅಂತಂದರೆ, ಮಾರ್ಕೆಟಲ್ಲಿ 2 ಸೆಗ್ಮೆಂಟ್ ಇದೆ ಮೇಜರಾಗಿ. ಒಂದು ಇನ್ವೆಸ್ಟ್ಮೆಂಟ್ ಸೆಗ್ಮೆಂಟು, ಇನ್ನೊಂದು ಟ್ರೇಡಿಂಗ್ ಸೆಗ್ಮೆಂಟು. ನನ್ನ ಹತ್ರ ನಾನು ಆಲ್ರೆಡಿ ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀನಿ ಅಥವಾ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನನಗೆ ತಿಂಗಳ ಒಂದು 20,000 ಉಳಿತಾ ಇದೆ, 30,000 ಉಳಿತಾ ಇದೆ, 50,000 ಉಳಿತಾ ಇದೆ ಅಂತ ಇಟ್ಕೊಳ್ಳೋಣ. ನನಗೆ ಮುಂದಕ್ಕೆ ಬಿಸ್ನೆಸ್ಸು ಇದೇ ಥರ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಮುಂದಕ್ಕೆ ಅಂದರೆ ನಿಯರ್ ಫ್ಯೂಚರಲ್ಲಿ ನನಗೆ ದುಡ್ಡು ಬೇಡ. ಅಂದರೆ ಇವಾಗ 6 ತಿಂಗಳಿಗೆ ನನಗೆ ಬೇಡ, 9 ತಿಂಗಳಲ್ಲಿ ನನಗೆ ದುಡ್ಡು ಬೇಡ. ನನಗೆ ಬೇಕಾಗಿರೋದು 5 ವರ್ಷ ಆದಮೇಲೆ, 10 ವರ್ಷ ಆದಮೇಲೆ. ಸೊ ಇಂಥವ್ರೇನು ಅಂತಂದರೆ, ನನಗೆ ಸಫಿಷಿಯೆಂಟಾಗಿ ದುಡಿತಾ ಇದ್ದೀನಿ, ನನಗೆ ಮುಂದಕ್ಕೆ ದುಡ್ಡು ಬೇಕು ಅಂತ ಇರೋರು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಂಡು ಬರಬೇಕು. ಓಕೆ. ಟ್ರೇಡಿಂಗ್ ಯಾರು ಮಾಡಬೇಕು? ನಾನು ದುಡಿತಾ ಇರೋದು ನಂಗೆ ಸಾಕಾಗ್ತಾ ಇಲ್ಲ. ಓಕೆ, ನಾನು ಮಾರ್ಕೆಟಲ್ಲೇ ಟ್ರೇಡ್ ಮಾಡಿ ಒಂದು ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು. ಸೊ ಇನ್ವೆಸ್ಟ್ಮೆಂಟ್ ಮಾಡೋರೇನು ಅಂತಂದರೆ, ನಾನು ಯಾವುದೇ ರಿಸ್ಕ್ನ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದರೆ, ಟ್ರೇಡಿಂಗ್ ಅಂತಂದ್ರೆ ಏನು? ಟ್ರೇಡಿಂಗ್ ಈಸ್ ಎ ಬಿಸ್ನೆಸ್. ಓಕೆ, ಬಿಸ್ನೆಸ್ ಅಂದಮೇಲೆ ಏನು ಬರುತ್ತೆ ಸರ್? ಪ್ರಾಫಿಟ್ ಬಂದೇ ಬರುತ್ತೆ, ಬರಲೇಬೇಕು. ಅದರ್ವೈಸ್ ಅದು ಬಿಸ್ನೆಸ್ ಲಾಸ್ ಆಗುತ್ತೆ. ಅಂದರೆ ಬಿಸ್ನೆಸ್ ಅಂದಮೇಲೆ 2 ಇದೆ. ಏನೇನಿದೆ? ಪ್ರಾಫಿಟು ಇದೆ, ಕರೆಕ್ಟ್, ಲಾಸು ಇದೆ. ಕರೆಕ್ಟ್. ಆದರೆ ಯಾರು ಲಾಸ್ಗೆ ಹೆದರ್ಕೊಳ್ತಾರೆ, ಅಂದರೆ ಲಾಸು ನಾನು ರಿಸ್ಕೇ ತೊಗೊಳ್ಳಲ್ಲ ಅಂತ ಇರ್ತಾರೆ, ಅವರು ಟ್ರೇಡಿಂಗ್ ಮಾಡಬಾರ್ದು. ಯಾರು ನಾನು ರಿಸ್ಕ್ ತೊಗೊಳ್ತೀನಿ, ಏನು ರಿಸ್ಕು? ಕ್ಯಾಲ್ಕುಲೇಟೆಡ್ ರಿಸ್ಕು. ಅಂದರೆ ಇವಾಗ ನೋಡಿ, ಒಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ನಾವು ಒಂದು ಆಫೀಸ್ ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಯಾರೇ ಬಿಸ್ನೆಸ್ಮನ್ ಯಾರೇ ಆಗಿರೋದು ಒಂದು ಆಫೀಸ್ ಓಪನ್ ಮಾಡಬೇಕು ಅಥವಾ ಒಂದು ಅಂಗಡಿ, ನಾರ್ಮಲಾಗಿ ಒಂದು ಅಂಗಡಿ ಓಪನ್ ಮಾಡಬೇಕು. ಅದಕ್ಕೆ ಒಂದು ಬಜೆಟ್ ಹಾಕ್ಕೊಳ್ತಾರೆ. ಏನದು ಬಜೆಟು? ತಿಂಗಳಿಗೆ ನಾನು ಇಷ್ಟು ಬಾಡಿಗೆ ಕಟ್ಟಬೇಕು, ಎಷ್ಟೋ ಒಂದು 20,000 ಪ್ಲಸ್ ಯಾರೋ ಒಬ್ಬ ಕೆಲಸದವನಿಗೆ ಒಂದು ಸಂಬಳ ಕೊಡಬೇಕು. ಸೊ ಒಂದು ಓವರ್ ಹೆಡ್ ಒಂದು 50,000 ರೂಪಾಯಿ ತಿಂಗಳಿಗೆ ಅಂತ ಇಟ್ಕೋಣ. ಓಕೆನಾ? ಈ 50,000 ರೂಪಾಯಿ ನನಗೆ ಕೈಯಿಂದ ಕೊಡೋದಕ್ಕೆ ರೆಡಿ ಇದ್ದೀನಾ? ಬಿಸ್ನೆಸ್ ನಡೀಲಿಲ್ಲ ಅಂದ್ರೂ 1 ವರ್ಷ ನಾನು ಕೈಯಿಂದ ಕೊಡೋಕ್ಕೆ ರೆಡಿ ಇದ್ದೀನಾ? ಸೊ 20,000 ರೂಪಾಯಿ ಬಜೆಟ್ ಅಂತ ನಾನು ಇಟ್ಕೊಂಡ್ಮೇಲೆ, ರೆಂಟು 20,000 ರೂಪಾಯಿ ಕೊಡ್ತೀನಿ ಅಂತ ನಾನು ರೆಡಿ ಆದಮೇಲೆ, ಯಾವುದೋ ಒಂದು ಮೈನ್ ರೋಡಲ್ಲಿ ಅಂಗಡಿ ನೋಡಿದೆ, 2 ಲಕ್ಷ ರೂಪಾಯಿ ರೆಂಟ್ ಹೇಳ್ತಾ ಇದ್ದಾರೆ. ನಾನು ತೊಗೊಳಕ್ಕೆ ಹೋಗ್ತೀನಾ?
ಹೋಗಲ್ಲ. ತೊಗೊಳಕ್ಕೆ ಹೋಗಬಾರ್ದು. ಯಾಕೆ? ನನ್ನ ರಿಸ್ಕ್ ಎಷ್ಟು? 20,000. ಅಂದರೆ ನಾನು 20,000 ಕೊಡೋಕ್ಕೆ ಮಾತ್ರ ರೆಡಿ ಇದ್ದೀನಿ. ಸೊ ನಾನು 2 ಲಕ್ಷ ರೂಪಾಯಿದು ನಾನು ಅಂಗಡಿ ನೋಡಿದ್ರೆ ನೆಕ್ಸ್ಟ್ ಬಿಸ್ನೆಸ್ ನಡೀಲಿಲ್ಲ ಅಂತಂದರೆ 2 ಲಕ್ಷ ರೂಪಾಯಿ ನನ್ನ ಕೈಯಿಂದ ಕೊಡಬೇಕು. ಕರೆಕ್ಟ್. ಅದೇ ಥರ ಟ್ರೇಡಿಂಗಲ್ಲಿ ಏನು ಅಂತಂದರೆ ಪ್ರತಿ ಒಂದು ಟ್ರೇಡ್ಗೂ ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ತೊಗೋಬೇಕಾಗತ್ತೆ. ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತಂದರೆ ಎಷ್ಟು? ನೀವು ಒಂದು ಟ್ರೇಡ್ಗೆ 1,000 ರೂಪಾಯಿ ರಿಸ್ಕ್ ತೊಗೊಳ್ತೀರಾ, ಒಂದೇ 1,000 ರೂಪಾಯಿ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು, ನೀವು ಟ್ರೇಡ್ನ ತೊಗೋಬೇಕಾಗತ್ತೆ. ಸೊ 5,000 ರೂಪಾಯಿ ರಿಸ್ಕ್ ತೊಗೊಳ್ತೀರಾ, 5,000 ರೂಪಾಯಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದರೆ ಬೈ ಮಾಡಿದಾದ್ಮೇಲೆ ಅಕಸ್ಮಾತ್ ಡೌನ್ ಬಂತು ಅಂತಂದರೆ ನಾನು ಎಷ್ಟು ರಿಸ್ಕಲ್ಲಿ ಇರ್ತೀನಿ ಅನ್ನೋದನ್ನು ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ ನೀವು ಎಂಟ್ರಿ ಆಗಬೇಕು. ಇಲ್ಲ ನನಗೆ 5,000 ಅಂದರೂ ಭಯ, ನನಗೆ 1,000 ಅಂದರೂ ಭಯ ಅಂತ ಅನ್ನೋರು ಟ್ರೇಡಿಂಗ್ ಮಾಡಬಾರ್ದು. ಅವ್ರು ಏನು ಮಾಡಬೇಕು? ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ತಾ ಬರಬೇಕು. ಆದರೆ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಎಲ್ಲಿಂದ ಇನ್ವೆಸ್ಟ್ ಮಾಡಲಿ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಸೊ ನಾವೇನು ನಮ್ಮ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ ಅದರಲ್ಲಿ ನಾವು ಸೇವ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ನ ಮಾಡೋದು ಮಾರ್ಕೆಟಲ್ಲಿ ಕಲಿಬೇಕಾಗತ್ತೆ. ಓಕೆ ಸರ್, ಇವಾಗ ಏನಂದರೆ ನೀವು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಮಧ್ಯೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಭಾಳ ಸೇಫ್ ಗೇಮ್ ಅಂತ ಹೇಳಿದ್ರಿ. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗಲ್ಲ ಅಂತ. ಹಾಗಾದರೆ ಈಗ ಮಾರುಕಟ್ಟೆ ಏರಿಳಿತ ಆಗುವಂಥ ಸಂದರ್ಭದಲ್ಲಿ ಕಳೆದ ಒಂದು ಸೆಪ್ಟೆಂಬರ್ ನಂತರನೇ ಹೇಳಿದ್ರೆ 13ರಿಂದ 15% ಲಾಸ್ ಆಗಿರುವಂಥದ್ದು ನಾವು ನೋಡಿದ್ದೀವಿ. ಹಾಗಾದರೆ ಈ ಇನ್ವೆಸ್ಟ್ಮೆಂಟ್ ಅಂದರೆ ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರು ಕೂಡ ಲಾಸ್ ಆಗುತ್ತೆ ಅನ್ನುವಂಥದ್ದಲ್ಲಿ ಹೇಳ್ಬೋದು ಅಂತ ನಂಗೆ ಅನಿಸುತ್ತೆ. ಒಂದು ಇನ್ನೊಂದು ಏನಂದರೆ ಲಾಂಗ್ ಟರ್ಮ್ ಅಂದರೆ ನಿಮ್ಮ ಪ್ರಕಾರ ಎಷ್ಟು ವರ್ಷ ಸರ್? ಏನು ಅಂತಂದರೆ ನೋಡಿ, ಮಿನಿಮಮ್ ಅಂತಂದ್ರೂ ನಾವು ಲಾಂಗ್ ಟರ್ಮ್ ಅಂತ ತೊಗೊಂಡಾಗ ಒಂದು 5 ವರ್ಷ ಅಂತ ಆದರೂ ಇಟ್ಕೊಬೇಕಾಗತ್ತೆ. ಓಕೆನಾ? ಸೊ ಈಗ ಆ 5 ವರ್ಷದಲ್ಲಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಮಾರ್ಕೆಟ್ ಇದ್ದೇ ಇರುತ್ತೆ. ಓಕೆ ಮಾರ್ಕೆಟಲ್ಲಿ ಡೌನ್ ಬರೋದು ಏನಕ್ಕೆ ಅಂತಂದರೆ ಅದು ಮೇಲಕ್ಕೆ ಹೋಗೋದಕ್ಕೆ. ಅಂದರೆ ನಮಗೆ ಮೇಲಕ್ಕೆ ಹೋಗಲ್ಲ, ಮಾರ್ಕೆಟ್ ಡೌನು ಆಗಲ್ಲ ಅಂತಂದರೆ ಒಂದು ಸ್ಯಾಚುರೇಷನ್ ಲೆವೆಲ್ ಆಗೋಯ್ತು. ಸೊ ಮಾರ್ಕೆಟ್ ನಡೆಯೋದೇ ಹೆಂಗೆ ಅಂತಂದರೆ ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ, ರಿಸ್ಕ್ ಜಾಸ್ತಿ ಇರೋ ಕಡೆ ಆಪರ್ಚುನಿಟೀಸ್ ಜಾಸ್ತಿ. ಸೊ ಇಲ್ಲಿ ಡೌನ್ ಆದ್ರೇ ಮೇಲಕ್ಕೆ ಹೋಗೋಕ್ಕೆ ಚಾನ್ಸಸ್ ಇರುವಂಥದ್ದು. ಈಗ ನನಗೆ ಡೌನು ಆಗ್ತಾ ಇಲ್ಲ, ಮೇಲೂ ಹೋಗ್ತಾ ಇಲ್ಲ ಅಂತಂದರೆ ಇದು ಯಾರನ್ನೂ ಅಟ್ರಾಕ್ಟೇ ಮಾಡಲ್ಲ. ಎಲ್ಲರೂ FD-ನಲ್ಲಿ ಇಟ್ಕೊಬೋದು ದುಡ್ಡು. 6% 7% ಆರಾಮಾಗಿ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಡೌನ್ ಬಂದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಥವಾ ಡೌನ್ ಬಂದಾಗ ಇದು ಮೇಲಕ್ಕೆ ಹೋಗೇ ಹೋಗುತ್ತೆ ಅಂತ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಹೆದರ್ಕೊಳ್ಳೋ ಅಂಥದ್ದು ಇರೋದಿಲ್ಲ. ಈಗೇನು 15% ಡೌನ್ ಬಂದಿದೆ, ಇದು ಈ ಡೌನ್ ಟ್ರೆಂಡಲ್ಲಿ ಯಾರು ಎದುರ್ಕೊಳ್ತಾ ಇದ್ದಾರೆ ಅಂತಂದರೆ ಯಾರು ಟ್ರೇಡ್ ಮಾಡ್ತಾ ಇದ್ದಾರೆ, ಯಾರು ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅವ್ರು ಎದುರ್ಕೊಂಡಿದ್ದಾರೆ. ಯಾರಿಗೆ ಇನ್ನು 3 ತಿಂಗಳಲ್ಲಿ ದುಡ್ಡು ಬೇಕು, 6 ತಿಂಗಳಲ್ಲಿ ದುಡ್ಡು ಬೇಕು ಅಂತ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರು ಹೆದರ್ಕೊಂಡಿದ್ದಾರೆ, ಪ್ಲಸ್ ಅವ್ರಿಗೆ ಲಾಸ್ ಆಗಿದೆ. ಯಾರನ್ನಾದರೂ ನೀವು ಕೇಳಿ, 5 ವರ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋರು, 10 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋರು ಯಾರೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಏನು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲಿಂದ ದುಡ್ಡು ತೊಗೊಂಬಂದು ಹಾಕ್ಲಿ, ಅಂದರೆ ಇದು ವ್ಯಾಲ್ಯೂಯೇಷನ್ಸ್ ಚೆನ್ನಾಗಿ ಸಿಗ್ತಾ ಇದೆ ನನಗೆ, ಇವಾಗ ನಾನು ದುಡ್ಡು ತೊಗೊಂಬಂದು ಹಾಕೋದಕ್ಕೆ ಯಾವ ಸೋರ್ಸ್ ಇದೆ ಅಂತ ಹುಡುಕ್ತಾ ಇದ್ದಾರೆ. ಸೊ ದಿಸ್ ಈಸ್ ದ ಬೆಸ್ಟ್ ಟೈಮ್. ಅಂದರೆ ಮಾರ್ಕೆಟ್ ಡೌನ್ ಆದಾಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್. ಸರ್, ಹಾಗಿದ್ರೆ ಇವಾಗ ಕಳೆದ ಸೆಪ್ಟೆಂಬರ್ದಿಂದ ಮಾರ್ಕೆಟ್ ಕ್ರ್ಯಾಶ್ ಆಗಿರುವಂಥದ್ದು, ಈ ಡೌನ್ ಟ್ರೆಂಡ್ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ಅಂತ? ನೋಡಿ, ಇದು ಒಂದು ಯಕ್ಷ ಪ್ರಶ್ನೆ. ಯಾಕೆ ಅಂತಂದರೆ ಡೌನ್ ಬಂದಿದೆ, ಎಷ್ಟೊಂದು ಡೌನ್ ಬಂದುಬಿಟ್ಟಿದೆ, 40% ಬಂದಿದೆ, 50% ಬಂದಿದೆ. ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿ? ನನ್ನ ಹತ್ರ ಇರೋದೇ ಸ್ವಲ್ಪ ದುಡ್ಡು. ಇವಾಗ ಒಂದು 50,000 ಇದೆ, 1 ಲಕ್ಷ ಇದೆ, 5 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ಎಷ್ಟೋ ಸ್ಟಾಕ್ಸ್ ನಾನು ಲಿಸ್ಟ್ ಮಾಡಿ ಇಟ್ಕೊಂಡೆ, ಅದರಲ್ಲಿ 50% ಬಂದಿರೋ ಡೌನು ಇದೆ, 70% ಆಗಿದೆ, 30% ಇದೆ, 40% ಇದೆ. ಸೊ ಈ 50% 60% ಡೌನ್ ಬಂದಿರೋದು ಯಾವ್ದು ಮೇಲಕ್ಕೆ ಹೋಗುತ್ತೆ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು? ನಿಜ ಇದು ಒಂದು ತುಂಬ ಏನೋ ಕಷ್ಟವಾಗಿರುವಂಥ ಕ್ವಶನ್. ಅಂದರೆ ಕಷ್ಟವಾಗಿರೋವಂಥ ಒಂದು ಫೈಂಡ್ ಔಟ್ ಮಾಡಬೇಕು. ಯಾಕೆ ಅಂತಂದರೆ ಎಕ್ಸ್ಪರ್ಟೈಸ್ ಇತ್ತು ಅಂತಂದರೆ ಒಂದು ನಾವು ಸ್ಟಡಿ ಮಾಡಿ ಇಂಥ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಮಾಡ್ಬೋದು ಅಂತ ಹೇಳ್ಬೋದು. ಆದರೆ ಆ್ಯಸ್ ಎ ಲೇಮ್ಯಾನ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತಂದರೆ ನೋಡಿ, ಡೌನ್ ಬಂದಿರೋವಂಥದ್ದು ಮೇಲಕ್ಕೆ ಹೋಗುತ್ತೆ ಅನ್ನೋ ಪ್ರಾಡಕ್ಟು ಮಾರ್ಕೆಟಲ್ಲಿದೆ. ಅದು ಯಾವುದು ಅಂತಂದರೆ ನಿಫ್ಟಿ ಬೀಸು. ನಿಫ್ಟಿ ಬೀಸ್ ಅಂತಂದರೆ ಏನು? ಇದು ಕಾಂಬಿನೇಷನ್ ಆಫ್ 50 ಸ್ಟಾಕ್ಸು, ಅಂದರೆ 50 ಸ್ಟಾಕ್ನ ಸಮೂಹ ಇದು. ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇದು ಡೌನ್ ಬಂದಿರೋದು ಮತ್ತೆ ಡೌನ್ ಆಗುತ್ತೆ, ನಿಮ್ಮ ಪ್ರೈಸ್ ಬರೋದೇ ಇಲ್ಲ ಅನ್ನೋದಿಲ್ಲ. ಇದು ಯಾವುದೇ ಕಾರಣಕ್ಕೂ ಡೌನ್ ಬಂದಿರೋದು ಮೇಲಕ್ಕೆ ಹೋಗುತ್ತೆ. ನಿಮ್ಮ ಹತ್ರ ಎಷ್ಟು ಲಕ್ಷ ಇದೆ, ಎಷ್ಟು ಕೋಟಿ ಇದೆ ಬೇಕಂದರೆ ಮಾರ್ಕೆಟ್ ಡೌನ್ ಆದಾಗ ಇನ್ವೆಸ್ಟ್ ಮಾಡಿ. ಅದೇ ಮಾರ್ಕೆಟ್ ಡೌನ್ ಆದಾಗ ಇಂಡಿವಿಜುವಲ್ ಸ್ಟಾಕು
ಒಂದೇ ಸ್ಟಾಕಿಗೆ ನಾನು 1 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತಂದರೆ ಅದು ಮೇಲಕ್ಕೆ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ನೀವು ಒಂದು ಸಮೂಹ, ಒಂದು ಬೀಸ್ ಅಂತ ಹೇಳ್ತೀವಿ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾಕೆ ನಾನು ಇದನ್ನು ಇಷ್ಟು ಫರ್ಮಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ 2007 ನಿಫ್ಟಿ ಬೀಸ್ ಬಂದು ಆಲ್ಮೋಸ್ಟ್ ನಮಗೆ 66-67 ರೂಪಾಯಿ ಇತ್ತು. ಓಕೆನಾ, ಅದು ಡೌನ್ ಆದಾಗ ಅಂದರೆ 2008 ಒಂದು ಲೇಮನ್ ಬ್ರದರ್ ಕ್ರ್ಯಾಶ್ ಅಂತ ಆಯಿತು. ಆವಾಗ ರಿಸೆಷನ್ ಅಮೆರಿಕಾದಲ್ಲಿ ಎಲ್ಲ ಮಾರ್ಕೆಟ್ಸು ಡೌನ್ ಆಯಿತು. ಆಗ 65-66 ರೂಪಾಯಿ ಇದ್ದಿದ್ದಂತಹ ನಿಫ್ಟಿ ಬೀಸು 22 ರೂಪಾಯಿಗೆ ಬಂತು. ಅಲ್ಲಿಂದ ಇವಾಗ 290 ರೂಪಾಯಿಗೆ ಹೋಯ್ತು. ಆದರೆ ಆ ಕ್ರ್ಯಾಶಲ್ಲಿ ಎಷ್ಟೋ ಸ್ಟಾಕ್ಸು, ಫಾರ್ ಎಕ್ಸಾಂಪಲ್ಲು ರಿಲಯನ್ಸ್ ಕಮ್ಯುನಿಕೇಷನ್ಸ್ ಇರ್ಬೋದು, JP ಅಸೋಸಿಯೇಟ್ಸ್ ಇರ್ಬೋದು, ಯೂನಿಟೆಕ್ ಇರ್ಬೋದು, ಇಂಥದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದರೆ ಈಗ 16-17 ವರ್ಷ ಆದ್ರೂ ಈ ಸ್ಟಾಕ್ಸು ಅವತ್ತೇನು ಪ್ರೈಸ್ ಇತ್ತೋ ಆ ಪ್ರೈಸಿಗೆ ಬಂದಿಲ್ಲ. ಯಾರೇ ಬೇಕಾದರೂ ಗೂಗಲ್ ಮಾಡಿ ಚೆಕ್ ಮಾಡ್ಬೋದು. ಸೊ ಹಾಗಾಗಿ ಮಾರ್ಕೆಟ್ ಬಿದ್ದಾಗ ನಾನು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿ, ನನಗೇನೂ ನಾಲೆಡ್ಜ್ ಇಲ್ಲ, ನನಗೇನೂ ಗೊತ್ತಿಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ನಿಫ್ಟಿ ಬೀಸು, ಜೂನಿಯರ್ ಬೀಸು ಇಂಥದಕ್ಕೆ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಓಕೆ ಸರ್, ಈಗ ತಾವು ಹೇಳಿದ್ರೆ ನಿಫ್ಟಿ ಬೀಸಲ್ಲಿ 50 ಕಂಪನಿಗಳ ಒಂದು ಶೇರ್ಗಳಿರುತ್ತೆ. ಇಂಡಿವಿಜುವಲ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಇದು ಬೆಸ್ಟ್ ಅಂತ ತಾವು ಹೇಳ್ತೀರಿ. ಈಗ ಹಿಸ್ಟೋರಿಕಲ್ ಡೇಟಾ ಪ್ರಕಾರ ರಿಟರ್ನ್ ವೈಸ್ ನೋಡೋದಿದ್ರೆ ಎಷ್ಟು ಕೊಟ್ಟಿದೆ ಅಂತ ಅಂದ್ರು ಹೇಳ್ಬೋದು ಸರ್? ಇದು ಆವ್ರೇಜ್ ಒಂದು 14-16% ರಿಟರ್ನ್ಸ್ ಕೊಟ್ಟಿದೆ. ಸೊ ನೀವು ಹಿಸ್ಟಾರಿಕಲ್ ಡೇಟಾ ತೊಗೊಂಡ್ರೆ ಗೋಲ್ಡ್ ಏನು ಹೆಚ್ಚು ರಿಟರ್ನ್ಸ್ ಕೊಟ್ಟಿದೆಯೋ ಅದೇ ಥರ ಹೆಚ್ಚು ಕಡಿಮೆ ನಿಫ್ಟಿನೂ ರಿಟರ್ನ್ಸ್ ಕೊಟ್ಟಿದೆ. ಸೊ ನಾನು ತುಂಬ ಜನಕ್ಕೆ ಹೇಳೋದೇನು ಅಂತಂದರೆ, ಇವಾಗ ಗೋಲ್ಡು ಪೀಕಲ್ಲಿದೆ, ಮಾರ್ಕೆಟು ಡೌನಲ್ಲಿದೆ. ಕರೆಕ್ಟ್. ಸೊ ನೀವು ಗೋಲ್ಡು ಮತ್ತು ಮಾರ್ಕೆಟು ಯಾವಾಗಲೂ ವೈಸ್ ವರ್ಷ, ಅಂದರೆ ಗೋಲ್ಡು ಮೇಲಕ್ಕೆ ಹೋಗ್ಬೇಕಾದ್ರೆ ಮಾರ್ಕೆಟ್ ಡೌನ್ ಆಗಿರುತ್ತೆ, ಕರೆಕ್ಟ್. ಮಾರ್ಕೆಟ್ ಮೇಲಕ್ಕೆ ಹೋಗ್ಬೇಕಾದ್ರೆ ಗೋಲ್ಡು ಡೌನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಿಮ್ಮ ಹತ್ರ ಗೋಲ್ಡ್ ಇತ್ತು ಅಂತಂದರೆ ಏನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ. ಗೋಲ್ಡ್ ಇರೋದನ್ನ ಸೆಲ್ ಮಾಡಿಕೊಂಡು ಬೇಕಂತಂದರೆ ನಿಫ್ಟಿಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಅವಾಗ ನಿಮಗೆ ಗೋಲ್ಡಲ್ಲೂ ಪ್ರಾಫಿಟ್ ಆಗುತ್ತೆ. ಲಾಸ್ಟ್ 3 ಮಂತ್ಸು 6 ಮಂತ್ಸಲ್ಲಿ ಏನು ಅಪ್ ಟ್ರೆಂಡ್ ಹೋಗಿದೆ ಅದರಲ್ಲಿ, ಪ್ಲಸ್ ಇವಾಗ ನಿಮಗೆ ನಿಫ್ಟಿನೂ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಡಿಸ್ಕೌಂಟ್ ಅಂದರೆ ಒಂದು 15% ಡೌನಲ್ಲಿ ಸಿಗ್ತಾ ಇದೆ. ಸೊ ನೀವು ಗೋಲ್ಡಲ್ಲೂ ಪ್ರಾಫಿಟ್ ಮಾಡ್ದಂಗೆ ಆದ್ರಿ, ಪ್ಲಸ್ ನಿಫ್ಟಿ ತೊಗೊಂಡು ಇನ್ನೊಂದು 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ನಿಫ್ಟಿನಲ್ಲೂ ಪ್ರಾಫಿಟ್ ಆಗುತ್ತೆ. ಕರೆಕ್ಟ್. ಮತ್ತೆ ಅಕಸ್ಮಾತ್ ಮಾರ್ಕೆಟ್ ಅಪ್ ಆದಾಗ ಗೋಲ್ಡ್ ರೇಟ್ ಸ್ವಲ್ಪ ಸ್ಟೆಬಿಲೈಸ್ ಅಥವಾ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹೌದು, ಅಂದರೆ ಎಲ್ಲದಕ್ಕೂ ಒಂದು ಸ್ಯಾಚುರೇಷನ್ ಲೆವೆಲ್ ಅಂತ ಇರುತ್ತೆ ಸರ್. ಅಂದರೆ ಏನು ಅಂತಂದರೆ ಫೋಮೋ ಅಂತ ಹೇಳ್ತೀವಿ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಂದರೆ ಏನು, ಲಾಸ್ಟ್ ಲೆಗ್ಗಲ್ಲಿ ಎಂಟ್ರಿ ಆಗ್ತಾರೆ ತುಂಬ ಜನ. ಇವಾಗ 87,000 88,000 ನಿಯರ್ ಬೈ, ಇನ್ನೂ ಸಿಗೋದೇ ಇಲ್ಲ, 1 ಲಕ್ಷಕ್ಕೆ ಹೋಗ್ಬಿಡುತ್ತೆ ಅನ್ನೋ ಟೈಮಲ್ಲಿ ಎಂಟ್ರಿ ಆಗ್ತಾರೆ, ಅಲ್ಲಿಂದ ಫಾಲ್ ಆಗುತ್ತೆ. ಹೆಂಗೆ ನಿಫ್ಟಿ 26,000 ಇದ್ದಾಗ 30,000ಕ್ಕೆ ಬೇಗ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು, 26,000ಇಂದ 22,000ಕ್ಕೆ ಬಂತು. ಅದೇ ಥರನೇ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ತುಂಬ ಜನ ಎಂಟ್ರಿ ಆಗೋರು ಇರ್ತಾರೆ. ಸೊ ಏನು ಅಂತಂದರೆ ನಮಗೆ ಸೈಕಲ್ಸ್ ಗೊತ್ತಿತ್ತು ಅಂತಂದರೆ ನಾವು ಗೋಲ್ಡು ಪ್ಲಸ್ ನಿಫ್ಟಿ ಅದು ಡೌನ್ ಆದಾಗ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇದು ಡೌನ್ ಆದಾಗ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸರ್, ಹಾಗಿದ್ರೆ ಈಗ ನಿಫ್ಟಿ ಬೀಸ್ ಮತ್ತು ಅದರ್ ಸ್ಟಾಕ್ಸಲ್ಲಿ ಇಂಡಿವಿಜುವಲ್ ಸ್ಟಾಕ್ ಇರ್ಬೋದು. ಸೊ ಯಾವ ರೀತಿ ಒಂದು ಐಡಿಯಲ್ ಪೋರ್ಟ್ಫೋಲಿಯೋವನ್ನು ಬಿಲ್ಡಪ್ ಮಾಡ್ಬೋದು, ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂತ ತಾವು ಹೇಳ್ತೀರಿ? ಓಕೆ ನೋಡಿ, ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಪ್ರತಿ ತಿಂಗಳು ನಾನೊಂದು 50,000 ಉಳಿಸ್ತಾ ಇದ್ದೀನಿ ಅಥವಾ ಒಂದು 20,000 ಉಳಿಸ್ತಾ ಇದ್ದೀನಿ ಅಂತ ಇಟ್ಕೋಣ. ಇದರಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ 50% ಇಟ್ಕೋಣ. ಓಕೆ, ಅಂದರೆ 50%ನ ನಾನು ನಿಫ್ಟಿ ಬೀಸು ಪ್ಲಸ್ ಏನೋ ಜೂನಿಯರ್ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಇನ್ನು 50% ನಾನು ಸ್ವಲ್ಪ ರಿಸ್ಕ್ ತೊಗೊಳ್ತೀನಿ. ಕರೆಕ್ಟ್. ಯಾಕೆ ಸ್ವಲ್ಪ ರಿಸ್ಕ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ, ನೀವು ಕೇಳಿರ್ತೀರಾ ಎಷ್ಟೋ ಕಂಪ್ನೀಸು 100 ರೂಪಾಯಿ ಇರೋದು 1,000 ರೂಪಾಯಿ ಆಯಿತು, 1,000 ರೂಪಾಯಿ ಇರೋದು 10,000 ಆಯಿತು, 10,000 ಇರೋದು 1 ಲಕ್ಷ ಆಯಿತು. ಸೊ ಈ ಥರದ್ದು ಏನಾದ್ರು ನಮಗೆ ಚಾನ್ಸ್ ಇರೋವಂಥದ್ದು ನಾವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಆಸೆ ಆಗುತ್ತೆ. ಒಂದು ಆಸೆ ಆಗೇ ಆಗುತ್ತೆ ಎಲ್ಲರಿಗೂ. ಸೊ ಹಂಗನ್ಬಿಟ್ಟು ನಾನು ಮಂತ್ಲಿ ಉಳಿತಾ ಇರೋದೇ 20,000, ಆ 20,000ದಲ್ಲಿ 20,000ನೂ ಈ ಥರ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಕಸ್ಮಾತ್ ಡೌನ್ ಆಗಿಬಿಟ್ರೆ, ನಾನು 5 ವರ್ಷಕ್ಕೆ ಅಂತ ಕಾಯ್ಕೊಂಡಿದ್ದೀನಿ, ಆ ಕಂಪ್ನಿನೇ ಡೌನ್ ಆಗಿಬಿಟ್ರೆ ಏನು ಮಾಡೋದು? ಕರೆಕ್ಟ್. ಹಾಗಾಗಿ ಏನು ಮಾಡಬೇಕು, ಒಂದು 50% ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಓಕೆ, ಇನ್ನೊಂದು 50% ಈ ಥರ ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ಅದು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನನ್ನು ನೋಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಕೆಲವೊಂದು ಸ್ಮಾಲ್ ಫ್ಯಾಕ್ಟರ್ನ ಹೇಳ್ತೀನಿ. ಅದನ್ನು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮದು 1,000 ರೂಪಾಯಿ ಇರುವಂಥ ಸ್ಟಾಕು 10,000 ಆಗ್ಬೋದು, 10,000 ರೂಪಾಯಿ ಇರುವಂಥ ಸ್ಟಾಕು 50,000ನೂ ಆಗ್ಬೋದು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಮಾರುಕಟ್ಟೆಯ ಡೌನ್ ಟ್ರೆಂಡ್ ಸಂದರ್ಭದಲ್ಲಿ ಟ್ರೇಡಿಂಗ್ ಮಾಡಬೇಕಾ ಅಥವಾ ಇನ್ವೆಸ್ಟ್ ಮಾಡಬೇಕಾ,
ಇನ್ವೆಸ್ಟ್ ಮಾಡೋದಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬಹುದು, ನಿಫ್ಟಿ ಬೀಸ್ ಅಂದರೆ ಏನು, ನಿಫ್ಟಿ ಬೀಸ್ ಮತ್ತು ಇಂಡಿವಿಜುವಲ್ ಸ್ಟಾಕ್ ಮಧ್ಯೆ ಎಷ್ಟು ರೀತಿಯ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಒಂದು ಐಡಿಯಲ್ ಪೋರ್ಟ್ಫೋಲಿಯೋ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಇಷ್ಟೊತ್ತು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.